ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಾಂ ಮಂತ್ರವರ್ಣೈಃ ಅನುವರ್ಣನೀಯಾಂ ಶರ್ವ ಇಂದ್ರ ಪೂರ್ವೈಃ ಅಪಿ ವಕ್ತು ಕಾಮೇ ಸಂಕ್ಷಿಪ್ನುವಾಕ್ಯೆ ಮಯಿ ಮಂದಬುದ್ಧೌ ಸಂತಃ ಗುಣಾಢ್ಯಾಃ ಕರುಣಾಂ ಕ್ರಿಯಾಸುಹು. ದೊಡ್ಡವರು ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಚಿಕ್ಕವರು ಅದೇನು ನಾನು ಕೂಡ ಮಾಡ್ತೇನೆ ಆ ಕೆಲಸವನ್ನು ಅಂತ ಹೇಳಿಕೊಂಡು ಮುಂದೆ ಬಂದರೆ ಒಂದು ರೀತಿಯಲ್ಲಿ ದೊಡ್ಡವರಿಗೆ ಅಪಚಾರ ಮಾಡಿದಂತೆ. ಅದು ದೊಡ್ಡವರು ಮಾಡಲಿಕ್ಕೇನೇ ಇದ್ದ ಕೆಲಸ ಅದು. ಅದೇ ರೀತಿಯಲ್ಲಿ ಈಗ ಪಂಡಿತಾಚಾರ್ಯರು ತಾನು ಮೊದಲು ಸಜ್ಜನರ ಹತ್ರ ಬೇಡ್ತಾ ಇದ್ದಾರೆ. ನಾನು ಒಂದು ರೀತಿಯಲ್ಲಿ ಅಪಚಾರ ಮಾಡ್ತಾ ಇದ್ದೇನೋ ಏನೋ ದೇವತೆಗಳಿಗೆ. ಇಷ್ಟೇ ಅಲ್ಲ, ಒಂದು ದೇವತೆಗಳಿಗೆ ಅಪಚಾರದಂತೆ, ಎರಡನೇದ್ದು ತನ್ನದೊಂದು ಉದ್ಧಟತನದಂತೆ, ಮೂರನೇದ್ದು ಮಧ್ವರಿಗೇನೆ ವಾಯುದೇವರಿಗೇನೆ ನಾನು ಅಪಮಾನ ಮಾಡ್ತಾ ಇದ್ದೇನೋ ಅಂತ. ಯಾಕೆ ದೇವತೆಗಳು ಹೇಳಬೇಕು ದೊಡ್ಡವರ ಚರಿತ್ರೆಯನ್ನು. ನಿಮ್ಮಂಥವರು ಜುಜುಬಿಗಳು ಹೇಳಿದರೆ ಅವರಿಗೆ ಅಪಮಾನ ಮಾಡಿದಂತೇನೆ ವಾಯುದೇವರಿಗೆ. ಅದಕ್ಕೋಸ್ಕರ ಸಜ್ಜನರಲ್ಲಿ ಮೊದಲು ಕೇಳ್ತಾ ಇದ್ದಾರೆ, ಒಂಚೂರು ನನ್ನ ಮೇಲೆ ದಯಾ ತೋರಿ, ನನ್ನ ಮೇಲೆ ಸಿಟ್ಟಾಗಬೇಡಿ. ಇವ ವಾಯುದೇವರಿಗೆ ಅಪಮಾನ ಮಾಡಲಿಕ್ಕೆ ಹೊರಟಿದ್ದಾನೆ. ಅದು ರುದ್ರಾದಿ ದೇವತೆಗಳು ಹೇಳಲಿಕ್ಕೆ ಸಮರ್ಥರು ವಾಯುದೇವರ ಮಹಿಮೆಯನ್ನು. ಅದು ಕೂಡ ಯಾವುದರಿಂದ? ಸುಮ್ಮನೆ ಯಾರ್ಯಾರೋ ಬರೆದು ಕೊಟ್ಟದ್ದನ್ನು ಓದುವುದು ಅಂತಾದರೆ ಅದು ಮತ್ತೊಂದು ಅಪಮಾನವೇ. ಯಾಕೆ ಬರೆದು ಕೊಡುವವರಿಗೆ ಅವರ ಬಗ್ಗೆ ನಿಜವಾದ ಮಾಹಿತಿಯನ್ನೇ ಈ ಬರವಣಿಗೆಯಲ್ಲಿ ಸೇರಿಸಿಲ್ಲ ಅಂದರೆ, ನಿಜವಾಗಿ ಅವರು ಮಾಡಿದ ದೊಡ್ಡ ಕೆಲಸವನ್ನೇ ಈ ಸನ್ಮಾನ ಪತ್ರ ಕೊಡುವಾಗ ಯಾರಿಗೆ ಸನ್ಮಾನವೋ ಆ ವ್ಯಕ್ತಿಯ ದೊಡ್ಡ ದೊಡ್ಡ ಕೆಲಸಗಳನ್ನು ಈ ಸನ್ಮಾನ ಪತ್ರದಲ್ಲಿ ಸೇರಿಸಿಲ್ಲ ಅಂದರೆ ಸನ್ಮಾನಗೊಳ್ಳುವವರಿಗೆ ಅಪಮಾನದಂತೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಯಾರ್ಯಾರೋ ಬರೆದು ಕೊಟ್ಟದ್ದು ನಿಜವಾಗಿ ಏನೆಲ್ಲ ವಾಯುದೇವರ ಗುಣಗಳನ್ನು ಆ ಬರವಣಿಗೆಯಲ್ಲಿ ಸೇರಿಸಬೇಕು ಅದು ಸೇರಿಸ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಬಿಟ್ಟಾರು, ಆವಾಗ ಅವರಿಗೆ ಅಪಮಾನ. ಆದ್ದರಿಂದ ಲೋಕದಲ್ಲಿ ಜುಜುಬಿಗಳು ಯಾರ್ಯಾರೋ ವಾಯುದೇವರ ಬಗ್ಗೆ ಬರೆದದ್ದನ್ನು ಇಟ್ಟುಕೊಂಡು ರುದ್ರಾದಿ ದೇವತೆಗಳು ವಾಯುದೇವರನ್ನು ಹೊಗಳುವುದಲ್ಲ. ಮತ್ತು ಯಾರೂ ಬರೆಯದೇ ಇದ್ದಂತಹ, ಆದ್ದರಿಂದಲೇ ಅಪೌರುಷೇಯ ಅಂತ ಕರೆಯಲ್ಪಡುವ, ಆದ್ದರಿಂದಲೇ ದೋಷರಹಿತವಾದ್ದು ವಾಯುದೇವರ ಬಗ್ಗೆ ಒಬ್ಬ ವ್ಯಕ್ತಿ ಬರೆದು ಕೊಟ್ಟು ಇದನ್ನು ವಾಯುದೇವರ ಬಗ್ಗೆ ನೀವು ಹೇಳಿ ಅಂತ ಕೊಟ್ಟರೆ ಅದರಲ್ಲಿ ಇವ ಬರೆದು ಕೊಟ್ಟವ ತುಂಬ ವಿಷಯ ಬಿಟ್ಟಿರಬಹುದು. ಅದರಿಂದ ಏನಾಯಿತು, ಪುರುಷ ದೋಷ ಅಲ್ಲಿ ಸೇರಿಕೊಂಡಿತು. ಅಪೌರುಷೇಯ ಅಂತ ಆಗಿಬಿಟ್ರೆ ಪುರುಷ ದೋಷ ಬರಲಿಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಇದು ಯಾವುದನ್ನು ಹಿಡ್ಕೊಂಡಿದ್ದಾರೆ ರುದ್ರಾದಿ ದೇವತೆಗಳು? ಅಪೌರುಷೇಯವಾದ ಗ್ರಂಥವನ್ನು ಹಿಡ್ಕೊಂಡಿದ್ದಾರೆ. ಅದು ಸದಾತನ, ಅದು ಸನಾತನ, ಎಲ್ಲ ಯುಗದಲ್ಲಿಯೂ ಎಲ್ಲ ಕಲ್ಪದಲ್ಲಿಯೂ ಒಂದೇ ರೀತಿಯಾಗಿ ಇರತಕ್ಕದ್ದು. ವಾಯುದೇವರು ಒಂದೇ ರೀತಿ ವರ್ಣನೆ ಮಾಡತಕ್ಕಂಥದ್ದು. ಅದನ್ನು ಹಿಡ್ಕೊಂಡ್ರು. ಯಾರು ಹಿಡ್ಕೊಂಡ್ರು? ನಿಮ್ಮಂಥವರಲ್ಲ, ರುದ್ರಾದಿ ದೇವತೆಗಳು ಹಿಡ್ಕೊಂಡು ವಾಯುದೇವರ ಬಗ್ಗೆ ಅದನ್ನು ಓದಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ಏನಾಯಿತು, ಈಗ ಹೊಗಳಿಸಿಕೊಳ್ಳುವವರ ಮಟ್ಟ, ಹೊಗಳುವವರ ಮಟ್ಟ, ಮಾಧ್ಯಮದ ಮಟ್ಟ, ಇದು ಮೂರು ಕೂಡ ಉಚ್ಚ ಎತ್ತರದಲ್ಲಿರತಕ್ಕಂಥ. ಹಾಗಿರುವಾಗ ಅಂತಹ ವಾಯುದೇವರನ್ನು ನಾನು ಭೂಮಿಯಲ್ಲಿರುವವರು, ಅವರು ಮೇಲೆ ಇರುವವರು, ನಾನು ಭೂಮಿಯಲ್ಲಿರುವವರು, ಯಾವುದರಿಂದ ನಾನು ಏನೋ ಹೇಳಲಿಕ್ಕೆ ಅಂತ ಹೊರಟಿದ್ದೇನೆ, ನನ್ನ ಬಾಯಿಯಿಂದ ಹೇಳಲಿಕ್ಕೆ ಅಂತ ಹೊರಟಿದ್ದೇನೆ. ರುದ್ರಾದಿಗಳು ಅವರ ಬಾಯಿಯಿಂದ ಹೇಳಿದ್ರೂ ಕೂಡ ಹೇಳಿದ್ದವರ ಸ್ವಂತ ಮಾತಲ್ಲ,
ವೇದ ಹೇಳಿರ್ತಕ್ಕಂಥ ಮಾತನ್ನು ಅವರು ಹೇಳಿದ್ದು. ನಾನೀಗ ನನಗೆ ಯಾರೂ ಬರೆದು ಕೊಟ್ಟಿಲ್ಲ, ವೇದದಲ್ಲಿದ್ದಂತೆ ಹೇಳೋಣ ಅಂತಂದರೆ ನನಗದು ಎಟಕುವುದಿಲ್ಲ. ಹಾಗಿರುವಾಗ ನಾನು ವೇದದಲ್ಲಿದ್ದದ್ದನ್ನು ನನ್ನ ಬುದ್ಧಿಗೆ ತಂದುಕೊಂಡು ಅದನ್ನು ಬಾಯಿಯಲ್ಲಿ ನಾನು ಇಳಿಸಲಿಕ್ಕೆ ಹೊರಟಿದ್ದೆ. ಯಾಕಪ್ಪ ಹಾಗಾದರೆ ಉಸಾಬರಿ ನಿಮಗೆ ಅಂದರೆ, ಇಲ್ಲ, ಹೇಳಬೇಕು ಅಂತ ಆಸೆ ಇದೆ. ಅವರಷ್ಟು ಆ ವಾಯುದೇವರ ಮಹಿಮೆಗಳು ಅಷ್ಟು ಚೆನ್ನಾಗಿ ಉಂಟು. ಅವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಾಗ, ವಾಯುದೇವರ ಮಹಿಮೆಯನ್ನು ಹೇಳ್ತಿರುವಾಗ, ವೇದ ಹಿಡ್ಕೊಂಡು ಹೇಳ್ತಿರುವಾಗ ನನಗೂ ಕೂಡ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ನನಗೂ ತೋರ್ತಾ ಇದೆ. ಸಾಮಾನ್ಯವಾಗಿ ಹಾಗಿರುತ್ತೆ, ದೊಡ್ಡವರು ಮಾಡ್ತಾ ಇದ್ದರೆ ನಮಗೂ ಕೂಡ ಮಾಡೋಣ. ಅದಕ್ಕೆ ಹಿರಿಯರು ಹೇಳಿದ್ದು, ಎಂದೂ ಕೂಡ ಚಿಕ್ಕ ಮಕ್ಕಳಿಗೆ ಮಾಡು ಅಂತ ಹೇಳಬೇಡ, ಮಾಡೋಣ ಅಂತ ಹೇಳು. ಆವಾಗ ಅವರು ಸಹಜವಾಗಿ ಮಾಡಲಿಕ್ಕೆ ಬರ್ತಾರೆ. ಆ ದೃಷ್ಟಿಯಿಂದ ವಕ್ತು ಕಾಮೆ ಅಂತಂದರು. ನನಗೂ ಏನು ಹೇಳಬೇಕು ಅಂತ ಇಚ್ಛೆ ಆಗಿದೆ. ಬಳಿತಾ ಸೂಕ್ತವನ್ನು ಓದುವಾಗ ನನಗೆ ಅದರಲ್ಲಿ ಇರತಕ್ಕಂಥ ಮಹಿಮೆಯನ್ನೆಲ್ಲ, ಅಲ್ಲಿ ಮಾಡಿದ ವರ್ಣನೆಯನ್ನು ನೋಡಿದಾಗ ನನಗೆ ನನ್ನ ಸ್ವಂತ ಶಬ್ದಗಳಿಂದ ಹೇಳಬೇಕು ಅಂತ ತೋರಿತು ಅಂತಾರೆ ಪಂಡಿತಾಚಾರ್ಯರು. ಆವಾಗ ಏನಾಗುತ್ತೆ, ಇಲ್ಲದಿದ್ದರೆ ಅದನ್ನೇ ಹೇಳಿದರೆ ಒಂದು ರೀತಿಯಲ್ಲಿ ಕೃತಿ ಚೌರ್ಯದಂತೆ ಆಗುತ್ತೆ. ವಿಷಯ ಅದೇ, ವಾಕ್ಯಗಳು ನನ್ನದು. ಇಂತಹ ಸಂದರ್ಭ ಆದ್ದರಿಂದ ನನಗೆ ವಕ್ತು ಕಾಮೆ ಹೇಳಬೇಕು ಅಂತ ತುಂಬ ಆಸೆ ಇದೆ. ಪ್ರಾಯಶಃ ಅವರೆಲ್ಲ ಯಾವೊಬ್ಬ ಮನುಷ್ಯನಿಗಾದರೂ ಕೂಡ ತಾನು ಎತ್ತರಕ್ಕೆ ಏರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅವರೆಲ್ಲ ಎತ್ತರಕ್ಕೆ ಏರಿದ್ದೇ, ರುದ್ರಾದಿಗಳು ಎತ್ತರಕ್ಕೆ ಏರಿದ್ದೇ ವಾಯುದೇವರನ್ನು ಹೊಗಳಿದ್ದರಿಂದ. ನನಗೂ ಕೂಡ ಎತ್ತರಕ್ಕೆ ಏರಬೇಕು ಅಂತ ಆಸೆ ಉಂಟು. ಅದು ನಾನು ಕೂಡ ವಾಯುದೇವರನ್ನು ಹೊಗಳಬೇಕು. ಅದೇ ಮಾತಿನಿಂದ ಹೊಗಳೋಣ, ಅವರು ಆ ಮಾತಿನಿಂದ ಹೊಗಳಿ ಆಗಿದೆ. ಪುನಃ ನಾನು ಅದೇ ಮಾತಿನಿಂದ ಹೊಗಳಿದರೆ ಜನಗಳಿಗೆ ಅಷ್ಟು ಸ್ವಾರಸ್ಯ ಬರೋದು. ನನ್ನ ಶಬ್ದಗಳಿಂದ ಆ ವಿಷಯವನ್ನು ಹೇಳಬೇಕು ಅಂತ ಹೊರಟಿದ್ದೇನೆ. ವಕ್ತು ಕಾಮೆ ಮಯಿ ಮಂದ ಬುದ್ಧೌ. ಅದೇ ಏನು ಅಲ್ಲಿದ್ದದ್ದು ಪೂರ ಹೇಳ್ತೇನೆ ಅಂತೇನಿಲ್ಲ, ನನ್ನ ಬುದ್ಧಿ ಹೇಗೆ ಎಷ್ಟು ಅಂತ ನನಗೆ ಗೊತ್ತು. ಮಂದ ಬುದ್ಧಿ ಶಬ್ದಕ್ಕೆ ನಿಧಾನ ಅಂತ ಅರ್ಥ. ಶನಿ ಮಂದ, ಶುಕ್ರ ಭಾರ್ಗವ, ಗುರು ಬೃಹಸ್ಪತಿ ಇದ್ದಂತೇನೆ ಶನಿಗೆ ಆಗುವಾಗ ಮಂದ ಎನ್ನುವುದು ಅವನಿಗೆ ಕೊಟ್ಟಿರತಕ್ಕಂಥ ಒಂದು ಬಿರುದು. ಅದರಿಂದ ನಾನು ಕೂಡ ಅಷ್ಟೇ, ರುದ್ರಾದಿಗಳಾದರೂ ಬಳಿತಾ ಸೂಕ್ತದಿಂದ ಭಾಳ ಬೇಗ 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 ಹೇಳಿಕೊಂಡು ಹೋಗ್ತಾರೆ ವಾಯುದೇವರ ಮಹಿಮೆಯನ್ನು. ನನಗೆ ಅಷ್ಟು ಬೇಗದಲ್ಲಿ ನನ್ನ ವಾಕ್ಯಗಳಿಂದ ನನಗೆ ಆರೋ ಮಹಿಮೆಯನ್ನು ಅಷ್ಟು ಬೇಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಬುದ್ಧಿಯೇ ನಿಧಾನ. ಅದರಿಂದ ಮಂದ ಬುದ್ಧೋ. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ವೇದ ಉಂಟು, ಸಾಮಾನ್ಯ ಜನರಿಗೆ ಅರ್ಥ ಆಗುವಲ್ಲ. ಅಷ್ಟೇ ವೇಗದಲ್ಲಿ ವೇದವನ್ನು ಇಟ್ಟುಕೊಂಡು ರುದ್ರಾದಿಗಳು ಹೇಳಿದಷ್ಟೇ ವೇಗದಲ್ಲಿ ನಾನು ಹೇಳಿದರೆ ಜನಗಳಿಗೇನು ಉಪಯೋಗ ಬಂತು? ಆದ್ದರಿಂದ ಮಂದ ಬುದ್ಧವು, ನನ್ನ ಬುದ್ಧಿ ನಿಧಾನವಾಗಿ ಹೋಗ್ತಾ ಇರಲಿ. ಅಂದರೆ ಶಬ್ದ ಪ್ರಯೋಗ ಮಾಡಬೇಕಾದರೆ ಬುದ್ಧಿ ಬೇಕೇ ಬೇಕು. ಅರ್ಥಸಹಿತವಾದ ಶಬ್ದ ಪ್ರಯೋಗ ಮಾಡಬೇಕಾದರೆ ಅರ್ಥಂ ಬುದ್ಧ್ವಾ ಶಬ್ದ ರಚನಾ ಅಂತ ಹಿರಿಯರು ಹೇಳಿದ ಮಾತು. ಅವ ಒಂದು ವಿಷಯವನ್ನು ಏನೋ ಒಂದು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತಂದರೆ ಅವನ ವಾಕ್ಯ ಪ್ರಯೋಗದಿಂದಲೇ ಗೊತ್ತಾಗುತ್ತೆ ಇದು ಅವನಿಗೆ ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿದೆ ಅಂತ ಹೇಳಿಕೊಂಡು. ಅದನ್ನು ಅರ್ಥೈಸಿಕೊಂಡ ಅಂದರೆ ಅರ್ಥೈಸಿಕೊಂಡು ಮತ್ತೆ ಶಬ್ದ ಪ್ರಯೋಗ ಮಾಡಿದರೆ ಕೇಳುಗರಿಗೆ ಅರ್ಥ ಆಗುತ್ತೆ. ಮತ್ತು ಏನೇನೋ ಶಬ್ದ ಪ್ರಯೋಗ ಮಾಡುತ್ತೆ, ಅದಕ್ಕೆ ಅರ್ಥ ಆಗಿಲ್ಲ ಅಂದರೆ ಅವಾಗ ಇವು ಶಬ್ದ ಏನೇನೋ ಪ್ರಯೋಗ ಮಾಡ್ತಾನೆ, ಯಾರಿಗೂ ಅರ್ಥ ಆಗೋಲ್ಲ. ಅದಕ್ಕೆ ಇವರಂತ ಇದ್ದಾರೆ ಮಂದ ಬುದ್ಧು. ನನಗೂ ಕೂಡ ದೇವರ ದಯದಿಂದ ಬುದ್ಧಿ ಶಾರ್ಪ್ ಇದೆ, ಬುದ್ಧಿ ವೇಗವಾಗಿ ಹೋಗ್ತದೆ. ನಾನು ಅಷ್ಟೇ ವೇಗವಾಗಿ ಬುದ್ಧಿ ಹೋದಷ್ಟೇ ವೇಗವಾಗಿ ನಾನು ಮಾತಾಡಲಿಕ್ಕೆ ಶುರು ಮಾಡಿದರೆ ಕೇಳುಗರಿಗೆ. ಆದ್ದರಿಂದ ನನ್ನ ಬುದ್ಧಿ ನಿಧಾನವಾಗಿ ನನ್ನ ಬಾಯಿಯಿಂದ ಶಬ್ದಗಳನ್ನು ಬರಿಸಿ. ಉಪನ್ಯಾಸ ಮಾಡುವಾಗ ಬಡ 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 ಅಂತ ಭಾಳ ವೇಗವಾಗಿ ಹೇಳ್ತಾ ಇದ್ದರೆ ಕೇಳುಗರಿಗೆ ಏನು ಅರ್ಥ ಆಗೋಲ್ಲ. ನಿಧಾನವಾಗಿ ಉಪನ್ಯಾಸ ಮಾಡಬೇಕು, ಆವಾಗ ಕೇಳುಗರಿಗೆ ಅರ್ಥ ಆಗ. ನಿಧಾನವಾಗಿ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಬುದ್ಧಿಯು ಕೂಡ ನಿಧಾನವಾಗಿ ಶಬ್ದಗಳನ್ನು ಅರ್ಥಗಳನ್ನು ಒದಗಿಸಿಕೊಡ್ಬೇಕು. ಅದಕ್ಕಂತ ಇದ್ದಾರೆ ಮಂದ ಬುದ್ಧವು. ಹೊರತು ನಾರಾಯಣ ಪಂಡಿತಾಚಾರ್ಯರು ತನ್ನನ್ನು ತಾನು ಮಂದ ಬುದ್ಧಿ ಅಂತ ಹೇಳಿಕೊಂಡ್ರು, ನಾವು ಮಾತ್ರ ಪಂಡಿತಾಚಾರ್ಯರು ದಡ್ಡರು ಅಂತ ಹೇಳಬಾರ್ದು.
ಅದಕ್ಕೆ ಅರ್ಥ ಏನು ಮಾಡಬೇಕು? ಹೀಗೆ ಅರ್ಥ ಮಾಡಬೇಕು. ದಡ್ಡ ಜನರಿಗೆ ಅರ್ಥ ಆಗುವುದಕ್ಕೋಸ್ಕರ ನನ್ನ ಬಾಯಿಯಿಂದ ಶಬ್ದಗಳು ಹೊರಡಬೇಕು. ಆ ಹೊರಡುವ ಶಬ್ದಗಳು ಬುದ್ಧಿಪೂರ್ವಕವಾಗಿಯೇ ಇರಬೇಕು. ಬುದ್ಧಿ ವೇಗವಾಗಿ ಶಬ್ದಗಳನ್ನು ಬಾಯಿಗೆ ಒದಗಿಸಿದರೆ ಉಪನ್ಯಾಸ ಅವಸರದಲ್ಲಿ ಆಗುತ್ತೆ, ಕೇಳಿಗೆ ಅರ್ಥ ಆಗುತ್ತೆ. ಆವಾಗ ಬುದ್ಧಿ ನಿಧಾನವಾಗಿ ಮಂದ ಬುದ್ಧಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಮಂದಗಮನೆ ಅಂತ ಲಕ್ಷ್ಮಿಗೆ ಹೇಳ್ತೀನಿ, ನಿಧಾನ ಬರುವೋಡು ಅಂತ. ಅದೇ ರೀತಿಯಲ್ಲಿ ಬುದ್ಧಿ ಮಂದವಾಗಿ ಕೆಲಸ ಮಾಡಿದರೆ ಆವಾಗ ಶಬ್ದಗಳು ಕೂಡ ಬಾಯಲ್ಲಿ ನಿಧಾನವಾಗಿ ಬರ್ತದೆ, ಕೇಳುಗರಿಗೆ ಅರ್ಥ ಆಗುತ್ತೆ. ಆ ಸಭೆಯಲ್ಲಿ ಋಷಿಮುನಿಗಳು ನೀವು ಕೂಡ ಕೂತಿರಬಹುದು. ಋಷಿಗಳೇ ಹೇಗೆ ಹೇಳ್ತಾನೆ ನೋಡೋಣ ಅಂತ ಕೂತಿರಬಹುದು. ಇಂತಹ ಸಂದರ್ಭದಲ್ಲಿ ಏನು ನಿಧಾನಕ್ಕೆ ಹೇಳ್ತಾ ಇದ್ದಾನೆ ಅಂತ ನೀವು ಸಿಟ್ಟಾಗಬೇಡಿ, ಮತ್ತು ನನ್ನ ಮೇಲೆ ಕೃಪಾ ಮಾಡಿ, ನನ್ನ ಮೇಲೆ ದಯಾ ಮಾಡಿ. ಪಾಪ ಅವರಿಗೆ ಅರ್ಥ ಆಗಬೇಕು ಎನ್ನುವ ದೃಷ್ಟಿಯಿಂದ ನಿಧಾನವಾಗಿ ಹೇಳ್ತಾ ಇದ್ದಾನೆ ಅಂಥೇಳಿ ನನ್ನ ಮೇಲೆ ಸ್ವಲ್ಪ ಕರುಣಾ ಕ್ರಿಯಾಸುಹು. ಸಜ್ಜನ ನನಗೆ ಕರುಣೆ ಕ್ರಿಯಾಸುಹು ಅಂದರೆ ಆಶೀರ್ಲಿಂಗ ಅಂತ ಕರೀತೇವೆ. ಇದು ಆಶೀರ್ವಾದ ಮಾಡಿ, ನನಗೆ ಕರುಣಾಪೂರ್ವಕವಾಗಿ ನನ್ನ ಮೇಲೆ ದಯಾ ತೋರಿ ನನಗೆ ಆಶೀರ್ವಾದ ಮಾಡಿ, ಇವನ ಬಾಯಿಂದ ನಿಧಾನವಾಗಿಯೇ ಶಬ್ದಗಳು ಬರಲಿ ಅಂತ ಆಶೀರ್ವಾದ ಮಾಡಿ.